ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವ ಸಂಗ್ರಹಿತ ವಿಷಯವಸ್ತು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಸಂಚಿಕೆ 2 ಇದು. ಹಣದುಬ್ಬರ ನಿಯಂತ್ರಣಾ ಕ್ರಮಗಳು ಯಾವುವು? ಮೇಜರ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್. ಹಣದುಬ್ಬರವು ಬಹುಮುಖ ಹಂತಗಳ ಮೂಲಕ ನಿಯಂತ್ರಿಸಬಹುದು. ಈ ವಿವಿಧ ವಿಧಾನಗಳನ್ನು ಹಣದುಬ್ಬರವನ್ನು ಪರಿಣಾಮವಾಗಿ ನಿಯಂತ್ರಿಸುವುದಾಗಿದೆ. ಅಂತಹ ಪ್ರಮುಖ ವಿಧಾನಗಳೆಂದರೆ: 1. ಹಣಕಾಸು ನೀತಿ, ಮಾನಿಟರಿ ಪಾಲಿಸಿ. ಹಣದುಬ್ಬರ ಸದಾ ಹಣಕಾಸಿನ ವಿದ್ಯಮಾನವಾಗಿರುವುದರಿಂದ ಹಣಕಾಸು ನೀತಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ನಿಟ್ಟಿನಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅಂಥ ಪ್ರಮುಖ ಕ್ರಮಗಳೆಂದರೆ: 1. ಸಾಲ ನಿಯಂತ್ರಣ, 2. ಹೊಸ ನಾಣ್ಯಗಳ ಚಲಾವಣೆ, 3. ಅನನ್ಯೀಕರಣ. ಈಗ ಸಾಲ ನಿಯಂತ್ರಣ ನೋಡ್ಕೊಂಡು ಬರುವ. RBI ಇಲ್ಲಿಯವರೆಗೆ ಹಣದುಬ್ಬರವನ್ನು ಮಾಪನ ಮಾಡಲು ಸಗಟು ಬೆಲೆ ಸೂಚ್ಯಾಂಕವನ್ನು ಬಳಸುತ್ತಿತ್ತು. ಆದರೆ ಪ್ರಸ್ತುತ ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸಿನ ಮೇರೆಗೆ ಅನುಭೋಗಿ ಬೆಲೆ ಸೂಚ್ಯಾಂಕವನ್ನು ಬಳಸುತ್ತಿದೆ. ಹಣದುಬ್ಬರದ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ರೆಮೋ ದರ, ಬ್ಯಾಂಕ್ ದರ, ಅಖೈರು ಲೆಕ್ಕ ಮತ್ತು ರಿವರ್ಸ್ ರೆಪೋ ದರಗಳ ಹೆಚ್ಚಿಸುವ ಮೂಲಕ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ನಿಯಂತ್ರಿಸುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸುತ್ತಿದೆ. 2. ಹೊಸ ನಾಣ್ಯಗಳ ಚಲಾವಣೆ, ಇಶ್ಯೂ ಆಫ್ ನ್ಯೂ ಕರೆನ್ಸಿ. ಹಣದುಬ್ಬರದ ಸಂದರ್ಭದಲ್ಲಿ ಹಳೆಯ ನಾಣ್ಯಗಳನ್ನು ವ್ಯವಹಾರದಿಂದ ಹಿಂಪಡೆದು ಹೊಸ ನಾಣ್ಯಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಹೊಸ ನಾಣ್ಯಗಳ ಮೇಲೆ ಬೆಲೆ ಕಡಿಮೆ ಇರುವುದರಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಕಡಿಮೆಯಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತದೆ. 3. ಅನನ್ಯೀಕರಣ, ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ. ಹಣದುಬ್ಬರದ ಸಂದರ್ಭದಲ್ಲಿ ನಿರ್ದಿಷ್ಟ ಮೌಲ್ಯದ ನಾಣ್ಯವನ್ನು ವಿನಿಮಯದಿಂದ ಮರುಪಡೆಯುತ್ತದೆ. ಇದರಿಂದ ನಿರ್ದಿಷ್ಟ ಮೌಲ್ಯದ ಹಣದ ಪೂರೈಕೆ ಕಡಿಮೆಯಾಗಿರುವುದರಿಂದ ಹಣದ ಪೂರೈಕೆಯು ಕಡಿಮೆಯಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತದೆ. ಈಗ ಕೋಶೀಯ ಕ್ರಮಗಳು, ಫಿಸ್ಕಲ್ ಮೆಜರ್ಸ್. ಸಾರ್ವಜನಿಕ ವೆಚ್ಚ ಕಡಿತ, ರಿಡಕ್ಷನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರಿ. ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರವು ಅನಾವಶ್ಯಕ ಸರ್ಕಾರದ ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದ ರಾಷ್ಟ್ರದಲ್ಲಿ ಹಣದ ಪೂರೈಕೆ ಕಡಿಮೆಯಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆಯಾಗುತ್ತವೆ. ಹೀಗಾಗಿ 1ನೇ ಹೇಳಿಕೆ ಸರಿಯಾಗಿದೆ. ನೇರ ತೆರಿಗೆ ದರಗಳ ಹೆಚ್ಚಳ, ಇನ್ಕ್ರೀಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ನೇರ ತೆರಿಗೆಗಳಿಂದ ಆದಾಯ ತೆರಿಗೆಗಳನ್ನು ಹೆಚ್ಚಿಸಿದಾಗ ಜನರಲ್ಲಿ ಲಭ್ಯವಿರುವ ವೆಚ್ಚ ಮಾಡಬಹುದಾದ ಆದಾಯ ಕಡಿಮೆಯಾಗುತ್ತದೆ. ಇದರಿಂದ ಕುಟುಂಬಗಳಿಂದ ಕಡಿಮೆ ಬೇಡಿಕೆಯಾಗಿ ಸರಕು ಮತ್ತು ಸೇವೆ ಬೆಲೆಗಳು ಇಳಿಮುಖವಾಗುತ್ತವೆ. ಪರೋಕ್ಷ ತೆರಿಗೆಗಳಲ್ಲಿ ಕಡಿತ, ಡಿಕ್ರೀಸಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಪರೋಕ್ಷ ತೆರಿಗೆಗಳಾದ ಕೇಂದ್ರ ಅಬಕಾರಿ ಸುಂಕಗಳ ಮಾರಾಟ ತೆರಿಗೆಗಳನ್ನು ಕಡಿತಗೊಳಿಸುವ ಮೂಲಕ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆಯಾಗುತ್ತವೆ. ಮಿಗುತಿಯ ಮುಂಗಡ ಪತ್ರ, ಸರ್ಪ್ಲಸ್ ಬಡ್ಜೆಟ್. ಸರ್ಕಾರದ ವೆಚ್ಚವು ಆದಾಯಕ್ಕಿಂತ ಕಡಿಮೆ ಇದ್ದರೆ ಇದನ್ನು ಮಿಗುತೆಯ ಮುಂಗಡ ಪತ್ರ ಎನ್ನುತ್ತೇವೆ. ಇದು ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಆ ಮೂಲಕ ಬೆಲೆಗಳು ಕಡಿಮೆಯಾಗುವಂತೆ ಮಾಡುತ್ತವೆ. ಈಗ ಟ್ರೇಡ್ ಮೇಜರ್ಸ್ ಅಂದರೆ ವ್ಯಾಪಾರಿ ಕ್ರಮಗಳು. ವ್ಯಾಪಾರ ಕ್ರಮಗಳು ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಒಳಗೊಂಡಿದೆ. ಆಂತರಿಕವಾಗಿ ಸರಕುಗಳ ಕೊರತೆ ಉದ್ಭವವಾದಾಗ ಆಮದುಗಳನ್ನು ಹೆಚ್ಚಿಸುವ ಮೂಲಕ ಸರಕುಗಳ ಪೂರೈಕೆಯನ್ನು ಹೆಚ್ಚಿಸಬಹುದು. ಆ ಕಾರಣದಿಂದ ಆಮದುಗಳನ್ನು ನಿಯಂತ್ರಣ ಮುಕ್ತಗೊಳಿಸಿ ರಫ್ತುಗಳ ಮೇಲೆ ನಿಯಂತ್ರಣ ಹಾಕುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸಬಹುದಾಗಿದೆ. ಈಗ ಹಣದುಬ್ಬರದ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರವು ವಿವಿಧ ವರ್ಗದ ಮೇಲೆ ವಿವಿಧ ರೀತಿಯ ಪರಿಣಾಮಗಳನ್ನು ಬೀರುತ್ತದೆ. ಅಂಥ ಪ್ರಮುಖವಾದ ಸನ್ನಿವೇಶಗಳೆಂದರೆ ಸಾಲಿಗರು
ಮತ್ತು ಸಾಲಗಾರರು. ಹಣದುಬ್ಬರವು ಸಂಪತ್ತನ್ನು ಸಾಲಿಗರಿಂದ ಸಾಲಗಾರರಾಗಿ ಮರುಹಂಚಿಕೆ ಮಾಡುತ್ತದೆ. ಹಣದುಬ್ಬರದ ಸಂದರ್ಭದಲ್ಲಿ ಸಾಲ ನೀಡಿದವರಿಗೆ ನಷ್ಟವಾದರೆ ಸಾಲ ಪಡೆದವರಿಗೆ ಅದು ಲಾಭವಾಗುತ್ತದೆ. ಹಣದುಬ್ಬರ ಕಡಿಮೆಯಾದರೆ ಇದಕ್ಕೆ ವಿರುದ್ಧವಾದ ಸನ್ನಿವೇಶ ಉದ್ಭವವಾಗುತ್ತದೆ. ಸಮಗ್ರ ಬೇಡಿಕೆಯ ಮೇಲೆ ಆನ್ ಅಗ್ರಿಗೇಟ್ ಡಿಮಾಂಡ್ ಹೆಚ್ಚಳವಾಗುವ ಹಣದುಬ್ಬರವು ಸಮಗ್ರ ಬೇಡಿಕೆಯಲ್ಲಿನ ಹೆಚ್ಚಳವನ್ನು ಮತ್ತು ಸಾಪೇಕ್ಷವಾಗುವ ಕಡಿಮೆ ಪೂರೈಕೆಯ ಸೂಚಿಸುತ್ತದೆ ಹಾಗೂ ಕೈಗೊಳ್ಳುವ ಸಾಮರ್ಥ್ಯದಲ್ಲಿನ ಕುಂಠಿತವನ್ನು ಸೂಚಿಸುತ್ತದೆ. ಹೀಗಾಗಿ ಒಂದನೇ ಹೇಳಿಕೆ ಸರಿಯಾಗಿದೆ. ಹೂಡಿಕೆಯ ಮೇಲೆ ಆನ್ ಇನ್ವೆಸ್ಟ್ಮೆಂಟ್ ಹಣದುಬ್ಬರದ ಕಾರಣದಿಂದ ಹೂಡಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಅಧಿಕ ಹಣದುಬ್ಬರದ ಕಾರಣದಿಂದ ಅಧಿಕ ಬೇಡಿಕೆ ಉದ್ಭವವಾಗಿ ಉತ್ಪಾದನಾ ಮಟ್ಟ ಹೆಚ್ಚಳವಾಗುತ್ತದೆ. ಹಣದುಬ್ಬರ ಕಾರಣದಿಂದ ಸಾಲದ ದರಗಳು ಸುಲಭವಾಗುತ್ತವೆ. ಹೀಗಾಗಿ ಎರಡನೇ ಹೇಳಿಕೆಯು ಕೂಡ ತಪ್ಪಾಗಿರ್ತದೆ. ಇಲ್ಲಿ ಉಳಿತಾಯದ ಮೇಲೆ ಆನ್ ಸೇವಿಂಗ್ಸ್ ಹಣದುಬ್ಬರ ದೀರ್ಘಾವಧಿಯಲ್ಲಿ ಉಳಿತಾಯದಲ್ಲಿ ಕಡಿಮೆಯಾಗಲು ಕಾರಣವಾಗುತ್ತದೆ. ಕಾರಣ ಅನುಭೋಗಿಗಳು ನೈಜ ಆದಾಯದಲ್ಲಿ ಕಡಿಮೆಯಾಗಿ ಅವರ ಉಳಿತಾಯ ಸಾಮರ್ಥ್ಯ ಕುಸಿಯಲು ಕಾರಣವಾಗುತ್ತದೆ. ವಿನಿಮಯ ದರದ ಮೇಲೆ ಬದಲಾಗುವ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಹಣದುಬ್ಬರ ಕಾರಣದಿಂದ ವಿನಿಮಯ ದರ ಕುಸಿತವಾಗುತ್ತದೆ. ಇದು ಸಾಪೇಕ್ಷ ಬದಲಾವಣೆಯಾಗಿರುತ್ತದೆ. ರಫ್ತುಗಳ ಮೇಲೆ ಹಣದುಬ್ಬರ ಕಾರಣದಿಂದ ಆಂತರಿಕವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಳವಾಗುವುದರಿಂದ ಅವುಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಹಣದುಬ್ಬರದ ಕಾರಣದಿಂದ ರಫ್ತುಗಳ ಸಾಪೇಕ್ಷ ಬೆಲೆಗಳು ಕೂಡ ಹೆಚ್ಚಳವಾಗುತ್ತವೆ. ಆಮದುಗಳ ಮೇಲೆ ಹಣದುಬ್ಬರದ ಕಾರಣದಿಂದ ಆಂತರಿಕವಾಗಿ ಅಧಿಕ ಬೇಡಿಕೆ ಇರುವ ಕಾರಣದಿಂದ ಅಧಿಕ ಪ್ರಮಾಣದ ಸರಕುಗಳು ಆಮದು ಮಾಡಿಕೊಳ್ಳಲಾಗುತ್ತದೆ. ಈ ಕಾರಣದಿಂದ ಆಮದುಗಳ ಪ್ರಮಾಣ ಹೆಚ್ಚಳವಾಗುತ್ತದೆ. ಉದ್ಯೋಗದ ಮೇಲೆ ಅಲ್ಪಾವಧಿಯಲ್ಲಿ ಹಣದುಬ್ಬರವು ಉದ್ಯೋಗಾವಕಾಶಗಳನ್ನು ನಿರ್ಮಾಣ ಮಾಡುತ್ತದೆ. ಆದರೆ ದೀರ್ಘಾವಧಿಯಲ್ಲಿ ಹಣದುಬ್ಬರವು ಉದ್ಯೋಗಾವಕಾಶ ಕುಸಿತಕ್ಕೆ ಕಾರಣವಾಗುತ್ತದೆ. ಕೂಲಿ ದರದ ಮೇಲೆ ಹಣದುಬ್ಬರದ ಸಂದರ್ಭದಲ್ಲಿ ನಾಮಮಾತ್ರ ಕೂಲಿ ದರಗಳು ಹೆಚ್ಚಳವಾಗುತ್ತದೆ. ಆದರೆ ನೈಜ ಕೂಲಿ ದರಗಳು ಕಡಿಮೆಯಾಗುತ್ತವೆ. ಇದರಿಂದ ಕೊಳ್ಳುವ ಸಾಮರ್ಥ್ಯದಲ್ಲಿ ಕುಸಿತ ಉಂಟಾಗುತ್ತದೆ. ಶುಭವಾಗಲಿ. ಸರ್ವೇ ಜನ ಸುಖಿನ ಭವಂತು. ಮಕ್ಕಳು ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಬಂದೇ ಬರುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ.